ಬೆಂಗಳೂರಿನ ಮಾಲ್ನಲ್ಲಿ ರೈತರೊಬ್ಬರಿಗೆ ಅಪಮಾನ ಮಾಡಿದ ಪ್ರಕರಣ ವಿಧಾನಸಭೆಯಲ್ಲಿಂದು ಪ್ರತಿಧ್ವನಿಸಿತು. ಸಭಾಧ್ಯಕ್ಷ ಯುಟಿ ಖಾದರ್ ಸ್ವಯಂ ಪ್ರೇರಿತರಾಗಿ ವಿಚಾರ ಪ್ರಸ್ತಾಪಿಸಿ, ರೈತರಿಗೆ ಅಪಮಾನ ಮಾಡುವುದು ಸರಿಯಲ್ಲ, ತಪ್ಪಿತಸ್ಥರು ಎಷ್ಟೇ ದೊಡ್ಡವರಾದರೂ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು. ವಿಚಾರ ಕುರಿತು ಸಚಿವರಾದ ಬೈರತಿ ಸುರೇಶ್, ಎಸ್.ಸಿ. ಮಹದೇವಪ್ಪ, ವಿರೋಧ ಪಕ್ಷದ ನಾಯಕ ಆರ್. ಅಶೋಕ, ಜೆಡಿಎಸ್ನ ಶರಣಗೌಡ ಕಂದಕೂರ್ ಸೇರಿದಂತೆ ಹಲವರು ಪಕ್ಷಾತೀತವಾಗಿ ಧ್ವನಿಗೂಡಿಸಿದರು. ಬಳಿಕ ಸಚಿವ ಬೈರತಿ ಸುರೇಶ್ ಮಾಲ್ ಅನ್ನು 7 ದಿನಗಳ ಕಾಲ ಮುಚ್ಚಿಸುವುದಾಗಿ ಭರವಸೆ ನೀಡಿದರು. ಸಭಾಧ್ಯಕ್ಷ, ನೀವು ಇರ್ತಾ ಇದ್ರಿ ಆಗ. ಈಗ ಅಟ್ಲೀಸ್ಟ್ ನೀವು 10 ಗಂಟೆಗೆ ಕರೆದಿದ್ದೀವಿ, 10:20ಗೆಲ್ಲ ಇದ್ದೀವಿ, 20 ನಿಮಿಷ ಲೇಟ್ ಆಗಿದೆ. ಅದನ್ನೇ ದೊಡ್ಡದಾಗಿ ರಾಜಕಾರಣ ಮಾಡ್ಲಿಕ್ಕೋಸ್ಕರ ಪ್ರತಿಪಕ್ಷಗಳು ಈ ತರ ಮಾಡಬಾರ್ದು. ಅವರು ಜವಾಬ್ದಾರಿ ತಿಳ್ಕೊಂಡು ಅವರು ಮಾಡ್ಬೇಕ ಸಭಾಧ್ಯಕ್ಷ. ನಾವು ಇನ್ನೂ ತಿದ್ಕೊಳ್ಳುವಂತ ಪ್ರಯತ್ನ ನಾವು ಮಾಡೋಣ ಸಭಾಧ್ಯಕ್ಷ. ಅವೈಜ್ಞಾನಿಕವಾಗಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಮೀಸಲಿಟ್ಟ 25,000 ಕೋಟಿ ರೂಪಾಯಿ ಹಣವನ್ನು ಕಾಂಗ್ರೆಸ್ ಸರ್ಕಾರ ಖಾತರಿ ಯೋಜನೆಗಳಿಗೆ ಬಳಕೆ ಮಾಡಿಕೊಂಡು ಸಂಬಂಧಪಟ್ಟ ಸಮುದಾಯಗಳಿಗೆ ವಂಚಿಸಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್. ಅಶೋಕ ಪ್ರಸ್ತಾಪಿಸಿದರು. ಸರಿಯಾಗಿ ಈ ತರದ ಮಿಸ್ಯೂಸ್ ಆಗ್ತಾ ಇರಲಿಲ್ಲ. ಇವತ್ತು ಸರ್ಕಾರ ಅವರು ನಾವು ಈ ಯೋಜನೆಯನ್ನ ಜಾರಿಗೆ ಮಾಡಬೇಕು, ಇದು ಮಾಡಿಲ್ಲ ಅಂದ್ರೆ ನಮ್ಮ ಅಸ್ತಿತ್ವನೇ ಹೋಗ್ತೈತೆ ಅಂತ ಹೇಳಿ ಈಗ ಇದು SC/STಗಳ ಹಣ ಏನಿತ್ತು, SCP ಮತ್ತು TSP ಏನು ಹಣ ಇತ್ತು, ಅದನ್ನ ಕಳೆದ ಬಾರಿ 11,440 ಕೋಟಿ, ಈ ಬಾರಿ 14,730 ಕೋಟಿ, ಒಟ್ಟು 25,874 ಕೋಟಿ ಹಣವನ್ನ ಇವರು ಯಾವ ಸಮುದಾಯಕ್ಕೆ ಅವರ ರಸ್ತೆ ಮಾಡಬೇಕಾಯಿತು, ಅವರ ಅಭಿವೃದ್ಧಿ ಮಾಡಬೇಕಾಯಿತು, ಆ ಏರಿಯಾ ಡೆವಲಪ್ಮೆಂಟ್ ಆಗಬೇಕಾಯಿತು, ಆ ಕೊಳಚೆ ಪ್ರದೇಶ ಏನಿದೆ ಅದು ಬೇರೆ ಪ್ರದೇಶ ಆಗಿದೆ, ಆ ರೀತಿ ಆಗಬೇಕು ಅನ್ನೋ ಉದ್ದೇಶದಿಂದ ಮಾಡಿರುವಂತದ್ದು. ಒಂದೇ ಕುಟುಂಬಕ್ಕೆ ಹೋಗಿದೆ. ಬಿಜೆಪಿ ಶಾಸಕ ಅರವಿಂದ ಬೆಲ್ಲದ್ ವಾಲ್ಮೀಕಿ ನಿಗಮದಲ್ಲಿನ ಹಣ ದುರುಪಯೋಗ, ಮೂಡ ನಿವೇಶನ ಹಂಚಿಕೆ ಸೇರಿದಂತೆ ಹಲವು ಭ್ರಷ್ಟಾಚಾರ ಪ್ರಕರಣಗಳ ಬಗ್ಗೆ ಗಮನ ಸೆಳೆದರು. ವಾಲ್ಮೀಕಿ ಸಮಾಜ ಮಾತನಾಡಿ ವಾಲ್ಮೀಕಿ ಬಗ್ಗೆ ಮಾತಾಡಿ, ಅದು ಬಿಟ್ಟು ಈ ವೇಳೆ ಆಡಳಿತ ವಿರೋಧ ಪಕ್ಷಗಳ ನಡುವೆ ಮಾತಿನ ಚಕಮಕಿ ನಡೆಯಿತು. ಮಧ್ಯಪ್ರವೇಶಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಹಲವು ಭ್ರಷ್ಟಾಚಾರ ಪ್ರಕರಣಗಳು ನಡೆದಿವೆ, ಅವುಗಳ ಬಗ್ಗೆ ಸಾರ್ವಜನಿಕರಿಗೆ ತಿಳಿದಿದೆ. ಬೋವಿ ಅಭಿವೃದ್ಧಿ ನಿಗಮ, ದೇವರಾಜ ಅರಸು ಟ್ರಕ್ ಟರ್ಮಿನಲ್ನಲ್ಲಿ ನಡೆದಿರುವ ಅಕ್ರಮದ ಬಗ್ಗೆ ಬಿಜೆಪಿ ದನಿ ಎತ್ತುತ್ತಿಲ್ಲ ಎಂದು ಆರೋಪಿಸಿದರು. ಉಲ್ಲೇಖ ಮಾಡ್ಕೊಂಡಿದ್ದೀವಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ. ಈ ಸಮಾಜದಲ್ಲಿ 17.15% ಪರಿಶಿಷ್ಟ ಜಾತಿಯವರು ಇದ್ದಾರೆ. ಪರಿಶಿಷ್ಟ ವರ್ಗದವರು 6.95% ಇದ್ದಾರೆ. ಎರಡೂ ಸೇರಿಸಿದ್ರೆ 24.15% ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದವರು ಇದ್ದಾರೆ. ಅವರ ಅಭಿವೃದ್ಧಿ ಆಗಬೇಕು. ಯಾಕಂತಂದ್ರೆ ಸಮಾಜ ನಿರ್ಮಾಣ ಆಗಬೇಕಾದ್ರೆ ಅವ್ರಿಗೂ ಕೂಡ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ಬರಬೇಕು. ಈ ಗ್ಯಾರಂಟಿಗಳನ್ನು ಭೋಜನ ವಿರಾಮದ ಬಳಿಕ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ವಿಚಾರ ಕುರಿತು ವಿರೋಧ ಪಕ್ಷದ ನಾಯಕ ಆರ್. ಅಶೋಕ ಸರ್ಕಾರದ ದ್ವಂದ್ವ ನಡೆಯನ್ನು ಪ್ರಶ್ನಿಸಿದರು. ಸ್ಪಷ್ಟನೆ ನೀಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಈ ವಿಚಾರ ಸಚಿವ ಸಂಪುಟದಲ್ಲಿ ಭಾಗಶಃ ಚರ್ಚೆಯಾಗಿದ್ದು, ಮುಂದಿನ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಸೂಕ್ತ ನಿರ್ಧಾರ ಕೈಗೊಳ್ಳುವುದಾಗಿ ತಿಳಿಸಿದರು. 24.1% ಅವ್ರಿಗೋಸ್ಕರ ತೆಗೆದಿಡಬೇಕು.